Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಸಂಭ್ರಮದಿಂದ ಪವಿತ್ರ ಕುಟುಂಬದ ಹಬ್ಬವನ್ನು ಆಚರಿಸುತ್ತಿದೆ. ಆದ್ಮೇಲೆ ಒಮ್ಮೆ ಒಂದು ಶಾಲೆಯಲ್ಲಿ ಶಿಕ್ಷಕಿಯೊಬ್ಬರು ನನ್ನ ಕುಟುಂಬ ಕುರಿತು ಪ್ರಬಂಧ ಬರೆಯಿರಿ ಎಂದು ಹೇಳಿದರು. ಎಲ್ಲ ಮಕ್ಕಳು ಖುಷಿಯಾಗಿ ಬರೆಯಲು ಆರಂಭಿಸಿದರು. ಆದರೆ ಒಂದು ಚಿಕ್ಕ ಹುಡುಗ ಮಾತ್ರ ಮೌನವಾಗಿ ಕುಳಿತಿದ್ದ. ಸ್ವಲ್ಪ ಯೋಚಿಸಿ ನಿಧಾನವಾಗಿ ಬರೆಯಲು ಪ್ರಾರಂಭಿಸಿದ. ಆ ದಿನ ಸಂಜೆ ಶಿಕ್ಷಕಿ ಮನೆಗೆ ಹೋಗಿ ಪ್ರಬಂಧದ ಪುಸ್ತಕಗಳನ್ನು ತೆಗೆದುಕೊಂಡು ಮಕ್ಕಳ ಪ್ರಬಂಧಗಳನ್ನು ತಿದ್ದುಪಡಿ ಮಾಡಲು ಕುಳಿತರು. ಎಲ್ಲ ಪ್ರಬಂಧಗಳನ್ನು ಓದುತ್ತಾ ಇದ್ದಾಗ ನಗು ಬರುತ್ತಿತ್ತು. ಆದರೆ ಒಂದು ಪ್ರಬಂಧ ಓದಿದಾಗ ಅವರ ನಗು ಮಾಯವಾಯಿತು. ಆ ಪ್ರಬಂಧದಲ್ಲಿ ಹೀಗೆ ಬರೆಯಲಾಗಿತ್ತು: ನನ್ನ ಕುಟುಂಬ ತುಂಬ ಬ್ಯುಸಿಯಾಗಿರುತ್ತದೆ. ನನ್ನ ಅಪ್ಪ ಕೆಲಸದಲ್ಲೇ ಮುಳುಗಿರುತ್ತಾರೆ. ನನ್ನ ಅಮ್ಮ ಶಾಲೆಯ ಕೆಲಸ ಮತ್ತು ಟಿವಿಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ನಾನು ಮನೆಗೆ ಬಂದಾಗ ಟಿವಿಯ ಶಬ್ದವೇ ನನ್ನ ಅಪ್ಪ ಅಮ್ಮಗಿಂತ ಜೋರಾಗಿ ಮಾತನಾಡುತ್ತದೆ. ನಾನು ಒಬ್ಬನೇ ಊಟ ಮಾಡುತ್ತೇನೆ, ಒಬ್ಬನೇ ಓದುತ್ತೇನೆ. ನನ್ನ ಕುಟುಂಬ ಕೆಟ್ಟದ್ದು ಅಲ್ಲ, ಅವರು ನನಗೆ ಪ್ರೀತಿ ಮಾಡ್ತಾರೆ. ಆದರೆ ನನಗಾಗಿ ಅವರು ಸಮಯ ನೀಡುವುದಿಲ್ಲ ಅಷ್ಟೇ ಎಂದು ಬರೆದಿರುತ್ತದೆ. ಈ ಪ್ರಬಂಧ ಓದಿದ ತಕ್ಷಣ ಶಿಕ್ಷಕಿಯ ಕಣ್ಣಲ್ಲಿ ಕಣ್ಣೀರು ತುಂಬಿತು, ಕೈಗಳು ಕಂಪಿಸಿದವು. ಅವರು ಪುಸ್ತಕವನ್ನ ಮುಚ್ಚಿ ಮೌನವಾಗಿ ಕುಳಿತರು. ಅವರ ಗಂಡ ಗಮನಿಸಿ ಕೇಳಿದರು, ಏನಾಯಿತು, ಏಕೆ ಕಣ್ಣೀರು ಎಂದು. ಕಣ್ಣೀರು ಒರೆಸಿಕೊಂಡು ಆ ಪ್ರಬಂಧವನ್ನ ಓದಲು ಪ್ರಾರಂಭಿಸಿದಳು. ಪ್ರಬಂಧ ಮುಗಿದಾಗ ಗಂಡನಿಗೆ ಮಾತೇ ಬರಲಿಲ್ಲ. ಎಂಥ ಕ್ರೂರ ತಂದೆ ತಾಯಿಯರು ಎಂದು ಹೇಳಿದ. ಅದಕ್ಕೆ ಆ ಶಿಕ್ಷಕಿ ನಿಧಾನವಾಗಿ ಹೇಳಿದರು, ಈ ಪ್ರಬಂಧ ಬರೆದವರು ಬೇರೆ ಯಾರೂ ಅಲ್ಲ, ಅದು ನಮ್ಮ ಮಗ. ಹೌದು ಆತ್ಮೀಯ ಸಹೋದರ ಸಹೋದರಿಯರೇ, ತಮ್ಮ ತಪ್ಪಿಗೆ ಅರಿವಾಗಿ ಆ ರಾತ್ರಿ ಮನೆಯಲ್ಲಿ ಟಿವಿ ಆಫ್ ಆಗಿತ್ತು, ಮೊಬೈಲ್ ದೂರ ಉಳಿಯಿತು. ಬಹುಕಾಲದ ನಂತರ ಕುಟುಂಬ ಒಟ್ಟಿಗೆ ಕೂತು ಮಾತುಕತೆ ಆಡಿದರು, ಒಟ್ಟಾಗಿ ಊಟ ಮಾಡಿದರು, ಕುಟುಂಬದ ಮಹತ್ವವನ್ನ ಅರಿತರು. ಆದ್ಮೇಲೆ ಕುಟುಂಬ ಎಂದರೇನು? ಕುಟುಂಬ ಎಂದರೆ ಒಂದೇ ಮನೆಯಲ್ಲಿ ವಾಸಿಸುವುದು ಮಾತ್ರವಲ್ಲ. ಕುಟುಂಬ ಎಂದರೆ ಪ್ರೀತಿ, ಕಾಳಜಿ, ತ್ಯಾಗ ಮತ್ತು ಸಮಯ. ನಾವು ಹುಟ್ಟಿದ ಕ್ಷಣದಿಂದ ನಮ್ಮ ಜೊತೆಯಲ್ಲಿ ನಿಲ್ಲುವವರು ಕುಟುಂಬ. ನಾವು ತಪ್ಪು ಮಾಡಿದಾಗ ಸರಿಪಡಿಸುವವರು ಕುಟುಂಬ. ನಾವು ಸೋತಾಗ ಧೈರ್ಯ ತುಂಬುವವರು ಕುಟುಂಬ. ನಾವು ಗೆದ್ದಾಗ ಸಂತೋಷ ಪಡುವವರು ಕುಟುಂಬ. ಆ ನಮ್ಮ ಕುಟುಂಬವು ಪ್ರಭು ಯೇಸುವಿನ ಕುಟುಂಬದ ರೀತಿಯಾಗಲು ಇಂದಿನ ವಾಚನಗಳು ಕರೆಯನ್ನ ನೀಡುತ್ತಿದೆ. ಆದ್ಮೇಲೆ ಇಂದಿನ ಮೊದಲನೆಯ ವಾಚನವನ್ನು ಸಿರಾಕನ ಗ್ರಂಥದಿಂದ ಆರಿಸಲಾಗಿದೆ. 10 ಆಜ್ಞೆಗಳಲ್ಲಿ 4ನೆಯ ಆಜ್ಞೆಯು ನಿನ್ನ ತಂದೆ ತಾಯಿಯನ್ನು ಗೌರವಿಸು ಎಂದು ಹೇಳುತ್ತದೆ. ಇಂದಿನ ಮೊದಲನೆಯ ವಾಚನವು ಈ 4ನೆಯ ಆಜ್ಞೆಯ ವಿವರಣೆ ಎಂದು ಹೇಳಬಹುದು. ಸಿರಾಕನ ಗ್ರಂಥದ ಪ್ರಕಾರ ಮೋಶೆಯ ನಿಯಮದ ಪ್ರಕಾರ ಬಾಳುವುದಕ್ಕೆ ಹಲವಾರು ಮಾರ್ಗಗಳಿವೆ. ಎಂಥ ಕಷ್ಟದ ಸಮಯದಲ್ಲೂ ಮಕ್ಕಳು ತಂದೆ ತಾಯಿಯರನ್ನು ಗೌರವಿಸಬೇಕು. ತಂದೆ ತಾಯಿಯರನ್ನು ಗೌರವಿಸುವುದರ ಮೂಲಕ 2 ಪ್ರತಿಫಲವನ್ನು ನಾವು ಪಡೆಯಬಹುದು ಎನ್ನುತ್ತಾರೆ. ಮೊದಲನೆಯ ಪ್ರತಿಫಲವೆಂದರೆ ಸಂಪತ್ತು ಮತ್ತು 2ನೆಯದು ದೀರ್ಘಾಯುಷ್ಯ. ತನ್ನ ತಂದೆ ತಾಯಿಯರನ್ನು ಗೌರವಿಸುವವನು ದೀರ್ಘಾಯುಷ್ಯವನ್ನು ಬದುಕುತ್ತಾನೆ. ಮಕ್ಕಳು ತಂದೆ ತಾಯಿಗೆ ಕರುಣೆ ತೋರಿದರೆ ದೇವರು ಅವರನ್ನು ಆಶೀರ್ವದಿಸುತ್ತಾನೆ ಎಂದು ಮಕ್ಕಳಿಗೆ ನೆನಪಿಸುತ್ತಾರೆ. ಆದ್ಮೇಲೆ ಇಂದಿನ 2ನೆಯ ವಾಚನದಲ್ಲಿ ಸಂತ ಪೌಲರು ತಾವು ಕೊಲೋಸ್ಯರಿಗೆ ಬರೆದ ಪತ್ರವನ್ನ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಮೊದಲನೇದಾಗಿ ದೇವರು ಸರ್ವರನ್ನು ಕುಟುಂಬದಲ್ಲಿ ಅವರಿರುವ ಪರಿಸ್ಥಿತಿಯಲ್ಲೇ ಅವರನ್ನ ಅರಿತು ಇನ್ನೂ ಹೆಚ್ಚಾಗಿ ಪ್ರೀತಿಸುತ್ತಾರೆ. 2ನೇದಾಗಿ ಕ್ರಿಸ್ತನ ಶಾಂತಿ ನಮ್ಮ ಮನಗಳಲ್ಲೂ ಹರಡಲ್ಪಡಲಿದೆ. ಪಾಪದಿಂದ ಕುಟುಂಬಗಳಲ್ಲಿ ಬೇಡವಾದ ಸಂಬಂಧಗಳನ್ನ ತಂದಿಟ್ಟು ಪರಸ್ಪರ ಜಗಳ ಕಾಯುವಂತೆ ಮಾಡುವುದು ಎಂದು ಹೇಳುತ್ತದೆ. 3ನೇದಾಗಿ ಸಂಶಯದ ಸುಳಿ ಕುಟುಂಬಗಳನ್ನ ಛಿದ್ರಗೊಳಿಸುವುದು ಎಂದರಿತ ಸಂತ ಪೌಲರು ಕುಟುಂಬದಲ್ಲಿ ಇರಬೇಕಾದುದು ದಯೆ, ಕರುಣೆ ಹಾಗೂ ತಾಳ್ಮೆಯ ಕುರಿತಾಗಿ ತಿಳಿಸುತ್ತಾರೆ. ಇವುಗಳೊಂದಿಗೆ ಸಹನೆ ಹಾಗೂ ಕ್ಷಮೆಯ ಅವಶ್ಯಕತೆಯನ್ನ ತಿಳಿಯಪಡಿಸುತ್ತಾರೆ. 4ನೇದಾಗಿ ಕುಟುಂಬದಲ್ಲಿ ಪ್ರಾರ್ಥನೆ ಮುಖ್ಯ ಎನ್ನುತ್ತಾರೆ. ಎಲ್ಲಿ ಪ್ರಾರ್ಥನೆ ಇಲ್ಲವೋ ಅಂತಹ ಕುಟುಂಬದಲ್ಲಿ ಪ್ರೀತಿಗೆ ಅರ್ಥವಿಲ್ಲ ಎನ್ನುತ್ತಾರೆ. ಗಂಡ ಹೆಂಡತಿ ಮಕ್ಕಳು ಪರಸ್ಪರ ಕ್ರಿಸ್ತನ ಪ್ರತಿಯನ್ನು ಹಂಚಿ ಬಾಳಲು ಕರೆ ನೀಡುತ್ತಾರೆ.
ಆತ್ಮೀಯರೇ, ಇಂದಿನ ಶುಭ ಸಂದೇಶವನ್ನು ನಾವು ಆಲಿಸುವುದಾದರೆ, ದೇವದೂತನ ಸಂದೇಶದಂತೆ ಜೋಸೆಫನು ಶಿಶುವನ್ನು ತಾಯಿಯನ್ನು ಕರೆದುಕೊಂಡು ಈಜಿಪ್ಟ್ ತೊರೆದು ಗಲಿಲಿಯ ಪ್ರಾಂತ್ಯಕ್ಕೆ ಹೊರಟರು. ಆತ್ಮೀಯರೇ, ಈ ಘಟನೆಯಲ್ಲಿ ನಮಗೆ ತಿಳಿಯುತ್ತದೆ, ಸಂತ ಜೋಸೆಫರವರು ತಮ್ಮ ಕುಟುಂಬದ ಮೇಲೆ ಇರುವ ಕಾಳಜಿಯ ಸಲುವಾಗಿ ಎಂಥ ಕಷ್ಟವಿದ್ದರೂ ಅದನ್ನು ಎದುರಿಸಲು ಮುಂದಾಗುತ್ತಾರೆ. ತಾಯಿಯನ್ನು ಮಗುವನ್ನು ಕರೆದು ಈಜಿಪ್ಟಿಗೆ ಹೊರಡುತ್ತಾರೆ ಎಂಬ ದೇವರ ಈ ಆಜ್ಞೆ ಎಷ್ಟು ಸುಲಭವಾಗಿರಲಿಲ್ಲ. ಅಂತಹ ಊರಿನಲ್ಲಿ ಪ್ರಯಾಣ ಮಾಡಲು ಕಡಿಮೆ ಎಂದರೂ 15 ದಿನಗಳ ಪ್ರಯಾಣ. ಈಗಿನಂತೆ ಸಾರಿಗೆ ವ್ಯವಸ್ಥೆ ಇಲ್ಲ, ಕೇವಲ ಕತ್ತೆಯೊಂದೇ ಪ್ರಯಾಣಕ್ಕೆ ವಾಹನ. ಆದರೂ ಮಾತನೊಂದು ನುಡಿಯದೆ ದೇವರ ಇಚ್ಛೆಗೆ ತಲೆಬಾಗುತ್ತಾರೆ. ಅದೇ ರೀತಿ ನಮ್ಮ ಕುಟುಂಬಗಳು ದೇವರ ಇಚ್ಛೆಗೆ ತಲೆಬಾಗಿದರೆ ದೇವರು ನಮ್ಮ ಕುಟುಂಬಗಳನ್ನ ಕಾದು ಸಂರಕ್ಷಿಸುತ್ತಾರೆ. ಆತ್ಮೇಲೆ 1981 ಕ್ರಿಸ್ತರಾಜರ ಮಹೋತ್ಸವದಂದು ದ್ವಿತೀಯ ಜಾನ್ ಪಾಲ್ ರವರು ಎಲ್ಲ ಕ್ರೈಸ್ತ ಸಮುದಾಯಗಳನ್ನ ಉದ್ದೇಶಿಸಿ ಪತ್ರವೊಂದನ್ನು ರವಾನಿಸುತ್ತಾರೆ. ಅದರಲ್ಲಿ ಪ್ರಸ್ತುತ ಪ್ರಪಂಚದಲ್ಲಿ ಕ್ರೈಸ್ತ ಕುಟುಂಬಗಳು ಧರ್ಮಸಭೆಯಲ್ಲಿ ವಹಿಸಬೇಕಾದ ಪಾತ್ರವನ್ನ ಕುರಿತು ಸ್ಪಷ್ಟ ಚಿತ್ರಣವನ್ನ ನೀಡುತ್ತಾರೆ. 1921 ಜಗದ್ಗುರು 15ನೇ ಬೆನೆಡಿಕ್ಟ್ ರವರು ಪವಿತ್ರ ಕುಟುಂಬದ ಹಬ್ಬವನ್ನು ಪ್ರಾರಂಭಿಸಿದಾಗ ಯಾವುದರ ಕುರಿತು ಅವರು ಹೆಚ್ಚು ಕಾಳಜಿ ವಹಿಸಿದರೋ ಅದೇ ಕಾಳಜಿಯನ್ನು ಸಂತ ದ್ವಿತೀಯ ಜಾನ್ ಪಾಲ್ ರವರು ತಮ್ಮ ಪತ್ರದಲ್ಲಿ ಉಲ್ಲೇಖಿಸುತ್ತಾರೆ. ಈ ಎರಡೂ ವ್ಯಕ್ತಿಗಳ ಕಾಳಜಿಯನ್ನೇ ಇಂದಿಗೂ ನಮ್ಮ ಕುಟುಂಬದಲ್ಲಿ ಎದುರಿಸುತ್ತಿರುವ ಸಮಸ್ಯೆ ಆಗಿದೆ. ಅಂದರೆ ತಂದೆ ತಾಯಿ ನಡುವಿನ ಸಂಬಂಧ, ತಂದೆ ತಾಯಿ ಹಾಗೂ ಮಕ್ಕಳ ನಡುವಿನ ಸಂಬಂಧ, ಈ ಎರಡೂ ಸಂಬಂಧಗಳು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಾಟಕೀಯ ರೀತಿಯಲ್ಲಿ ಕ್ಷೀಣಿಸುತ್ತಿರುವುದನ್ನ ನಾವಿಂದು ಕಾಣುತ್ತಿದ್ದೇವೆ. ಹಾಗಾದರೆ ಆತ್ಮೀಯರೇ, ನಮ್ಮ ಕುಟುಂಬವು ಪ್ರಭು ಯೇಸುವಿನ ಪವಿತ್ರ ಕುಟುಂಬದ ರೀತಿ ಆಗುವುದಾದರೂ ಹೇಗೆ? ಮೊಟ್ಟ ಮೊದಲನೆಯದಾಗಿ ಮಕ್ಕಳ ವಿಷಯವಾಗಿ ಬಂದರೆ, ವಿದ್ಯಾಭ್ಯಾಸಕ್ಕೆಂದು ನಮ್ಮ ಮಕ್ಕಳು ಇಂದು ತಮ್ಮ ಸ್ವಂತ ಊರನ್ನ ಬಿಟ್ಟು ಪಟ್ಟಣಗಳಿಗೆ ಬೋರ್ಡಿಂಗ್ ನೆಪದಲ್ಲಿ ದೂರವಾಗುತ್ತಿದ್ದಾರೆ. ಉನ್ನತ ವ್ಯಾಸಂಗವೆಂದು, ಒಳ್ಳೆಯ ಕೆಲಸವೆಂದು ನಮ್ಮ ಯೌವನಸ್ಥರು ಪಿಜಿಗಳಲ್ಲಿ ಉಳಿಯುತ್ತಾ ನೈಜ ಕುಟುಂಬದ ಪ್ರೀತಿಯನ್ನ ಕಳೆದುಕೊಳ್ಳುತ್ತಿದ್ದಾರೆ. ಹೌದು, ಉನ್ನತ ವ್ಯಾಸಂಗ ಮಾಡಬೇಕು, ಹಾಗಂತ ಕುಟುಂಬದ ಪ್ರೀತಿಯಿಂದ ದೂರ ಉಳಿಯಿದರೆ ತಂದೆ ತಾಯಿಯಂದಿರ ಮನಸ್ಸಿನಿಂದ ಅವರು ದೂರ ಉಳಿಯುತ್ತಾರೆ. ವ್ಯಕ್ತಿ ದೂರ ಉಳಿದರೂ ಅವರ ಮನಸ್ಸಿಗೆ ಹತ್ತಿರವಾಗುವಂತೆ ದೂರವಾಣಿ, ವಿಡಿಯೋ ಕಾಲ್, ಪತ್ರ ಹಾಗೂ ರಜೆಯ ಸಮಯದಲ್ಲಿ ಭೇಟಿ ನೀಡಿ ಪ್ರೀತಿಯನ್ನ ಹಂಚಿಕೊಳ್ಳೋಣ. ಎರಡನೆಯದಾಗಿ, ಒಟ್ಟಾಗಿ ಸೇರಿ ಪ್ರಾರ್ಥಿಸುವ ಕುಟುಂಬ ಒಟ್ಟಾಗಿ ಬಾಳುತ್ತದೆ. ಬೆಳಿಗ್ಗೆಯಿಂದ ಸಂಜೆಯ ತನಕ ನಮಗೆ ಅದೆಷ್ಟೋ ಕೆಲಸ ಕಾರ್ಯಗಳಿರಬಹುದು, ಆದರೆ ಸಂಜೆಯ ಸಮಯದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನ ಬದಿಗೆ ಇಟ್ಟು ಒಂದೇ ಕುಟುಂಬವಾಗಿ ಸೇರಿ ಪ್ರಾರ್ಥಿಸೋಣ. ಆಗ ನಿಜವಾಗಲೂ ಆ ದೇವರ ಆಶೀರ್ವಾದ ನಮ್ಮ ಕುಟುಂಬದ ಮೇಲೆ ಇರುತ್ತದೆ. ಕೊನೆಯದಾಗಿ ಆತ್ಮೇಲೆ, ನಮಗೆ ಇಂದು ಕಂಫರ್ಟ್ ಬೇಕು, ಕಷ್ಟ ಪಡುವುದು ಬೇಕಿಲ್ಲ. ಸ್ವಾರ್ಥವನ್ನು ನಾವು ಬದಿಗೊತ್ತುವುದಾದರೆ ಪ್ರೀತಿ, ಕರುಣೆ, ದಯೆ, ಸಹನೆ, ಕ್ಷಮೆ ಎಲ್ಲವನ್ನು ಕುಟುಂಬದಲ್ಲಿ ಕಾಣಲು ಸಾಧ್ಯವಿದೆ. ಪರಸ್ಪರ ಅನ್ಯೋನ್ಯತೆಯಿಂದ ಬಾಳಲು ಸಾಧ್ಯ. ನಮ್ಮ ಕುಟುಂಬ ನಜರೇತಿನ ಯೇಸುವಿನ ಕುಟುಂಬದಂತೆ ಆಗಲು ಸಾಧ್ಯ. ಆ ವರದಾನಗಳಿಗೋಸ್ಕರ ನಾವೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸೋಣ. ಮತ್ತೊಮ್ಮೆ ಪವಿತ್ರ ಕುಟುಂಬದ ಹಬ್ಬದ ಶುಭಾಶಯಗಳು. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.